ಇನ್ನು ಬೆಳಗಾವಿ ಜಿಲ್ಲೆಗೆ ಹೋಗೋಣ. ಬೆಳಗಾವಿ ಜಿಲ್ಲೆಯಲ್ಲಿ ಕೋವಿಡ್ ಕಡಿವಾಣಕ್ಕಾಗಿ ಯಾವೆಲ್ಲ ರೀತಿಯ ಕ್ರಮವನ್ನು ವಹಿಸಲಾಗ್ತಾ ಇದೆ ಅಂತ ನೋಡೋಣ. ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿರುವಂಥ ಇಲಾಖೆ ಅಂದರೆ ಜಿಲ್ಲಾಸ್ಪತ್ರೆಯಲ್ಲಿ ಆರೋಗ್ಯ ಇಲಾಖೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಪುರುಷ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ಕೋವಿಡ್ ವಾರ್ಡ್ ವ್ಯವಸ್ಥೆ. ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಕೋವಿಡ್ ಕೇಸ್ ಪಾಸಿಟಿವ್ ಕೇಸ್ ಪತ್ತೆಯಾಗಿಲ್ಲ, ಬಟ್ ಮುನ್ನೆಚ್ಚರಿಕೆ ಕ್ರಮವಾಗಿ ತೆಗೆದುಕೊಳ್ತಾ ಇದ್ದಾರೆ. 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ ಅಂತ ಹೇಳಿ ಸರ್ಕಾರ ಸರ್ಕ್ಯುಲರ್ ಹೊರಡಿಸಿದೆ. ಅದರಂತೆ ಅಲ್ಲಿಯೂ ಕೂಡ ಜಿಲ್ಲಾಸ್ಪತ್ರೆಯಲ್ಲಿ ಬೆಡ್, ಆಕ್ಸಿಜನ್, ಔಷಧಿಗಳ ಕೊರತೆ ಇಲ್ಲ ಅಂತೆ. ಜಿಲ್ಲಾಸ್ಪತ್ರೆಯಲ್ಲಿ ಕೋವಿಡ್ ತಪಾಸಣೆಗೂ ಕೂಡ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಜಿಲ್ಲಾಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕ ಮೆಡಿಕಲ್ ಸೂಪರ್ಡೆಂಟ್ ಡಾಕ್ಟರ್ ಅಣ್ಣಾ ಸಾಹೇಬ್ ಪಾಟೀಲ್ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೋವಿಡ್ ಅಲೆ ಆತಂಕ ಜನರಲ್ಲಿ ಭಯ ಮೂಡಿಸ್ತಾ ಇದೆ. ಹಾಗಾಗಿ ಗಡಿ ಜಿಲ್ಲೆ ಬೆಳಗಾವಿ ಕೂಡ ಈಗ ಕೋವಿಡ್ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಮತ್ತು ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ತೆಗೆದುಕೊಳ್ಳಲಾಗ್ತದೆ. ನಾನು ನಿಮ್ಗೆ ತೋರಿಸ್ತಾ ಇದ್ದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿರ್ತಕ್ಕಂಥ ಕೋವಿಡ್ ವಿಭಾಗ ಇದು. ಅದು ವಿಶೇಷವಾಗಿ ಏನು ಕೋವಿಡ್ ಸೋಂಕಿತರು ಯಾರೇ ಬಂದರೂ ಕೂಡ ಅವರಿಗೆ ಚಿಕಿತ್ಸೆ ಕೊಡುವಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ ಇದೊಂದು ವಿಭಾಗ. ಈಗ ವಿಶೇಷವಾಗಿ ಹೇಳ್ಬೇಕಂದ್ರೆ ಸಾರಿ ಪ್ರಕರಣಗಳು ಯಾರೆಲ್ಲ ಉಸಿರಾಟ ತೊಂದರೆಯಿಂದ ಬಳಲ್ತಿರ್ತಾರೋ ಅಂಥವರಿಗೆಲ್ಲ ಒಂದು ಚಿಕಿತ್ಸೆ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇದು ಬೆಳಗಾವಿ ಗಡಿ ಜಿಲ್ಲೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಕೊರೋನಾದ ಆತಂಕ ಒಂದು ಗಡಿ ಜಿಲ್ಲೆ ಜನರಲ್ಲಿರ್ತಕ್ಕಂಥದ್ದು. ಯಾಕಂದರೆ ಕಳೆದ ಬಾರಿ ಮಹಾರಾಷ್ಟ್ರದ ಅಲೆ ಏನಿದೆ, ಮಹಾರಾಷ್ಟ್ರದಲ್ಲೇ ಬೆಳಗಾವಿ ಜಿಲ್ಲೆ ಜನರನ್ನು ತತ್ತರಿಸಿತ್ತು. ತದನಂತರ ಈಗ ಗಡಿಗಳಲ್ಲಿ ಯಾವುದೇ ರೀತಿಯ ನಿರ್ಬಂಧಗಳಿಲ್ಲದಿದ್ದರೂ ಕೂಡ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನೋ ಒಂದು ಕೋವಿಡ್ಗಳ ಮಾರ್ಗದರ್ಶನ ಏನೋ ಒಂದು ಹೊರಡಿಸಿದ್ದು, ಅದರಂತೆ ಈಗಾಗಲೇ ಒಂದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಎಲ್ಲ ರೀತಿ ಸಿದ್ಧತೆ ಮಾಡ್ಕೊಂಡಿರತಕ್ಕಂಥದ್ದು. ಈಗಾಗಲೇ ಏನು ಬೆಡ್ಗಳನ್ನು ತಯಾರು ಮಾಡ್ಕೊಂಡಿದ್ದಾರೆ, ಆಕ್ಸಿಜನ್ಗಳಿಂದ ಆದರೂ ಕೂಡ ಒಂದು ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಮತ್ತು ಇಲ್ಲಿ ಪ್ರತಿಯೊಬ್ಬರು ಒಂದು ಮಾಸ್ಕ್ ಧರಿಸಿ ಒಂದು ಓಡಾಟ ಮಾಡ್ತಿರ್ತಕ್ಕಂಥದ್ದು. ಜೊತೆಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಒಂದು ಈ ಒಂದು ಆಸ್ಪತ್ರೆ ಮೆಡಿಕಲ್ ಸರ್ಜನ್ ಆದಂಥ ಮತ್ತು ಮೆಡಿಕಲ್ ಸೂಪರ್ಡೆಂಟ್ ಆದಂಥ ಅಣ್ಣಾ ಸಾಹೇಬ್ ಪಾಟೀಲ್ ಅವ್ರನ್ನ ಕೇಳೋಣ. ಸರ್, ಕೋವಿಡ್ ಹಿನ್ನೆಲೆ ಯಾವ ರೀತಿ ಸಿದ್ಧತೆ ಬೆಳಗಾವಿ ಜಿಲ್ಲಾ ಆಸ್ಪತ್ರೆ ಮಾಡ್ಕೊಂಡಿದ್ದೀರಿ? ಸರ್ಕಾರ ಆದೇಶದಂತೆ ಹೊಸ ತಳಿ ಕೋವಿಡ್ದ ನಿರೀಕ್ಷೆ ಇಟ್ಟುಕೊಂಡು ಎಲ್ಲ ತಯಾರಿಗಳನ್ನು ಮಾಡಿಸ್ಲಿಕ್ಕೆ ನಾವು ತಯಾರು ಮಾಡಿದ್ದೀವಿ. ನಾವು ಕೋವಿಡ್ಗಾಗಿ ಸಪ್ರೇಟು ಫಿಮೇಲ್ ವಾರ್ಡು, ಮೇಲ್ ವಾರ್ಡು ಈಗ ಸಿದ್ಧತೆ ಮಾಡಿ ಇಟ್ಕೊಂಡಿದ್ದೀವಿ. ಎಲ್ಲ ಆಕ್ಸಿಜನೇಟೆಡ್ ಬೆಡ್ ಇದ್ದಾವೆ. ಹಾಗೂ ICUನಲ್ಲಿ ಕೂಡ ನಾವು ಒಂದು ಪೂರಾ ವಾರ್ಡ್ ICUದು ಕೋವಿಡ್ಗೆ ತಯಾರು ಮಾಡಿ ಇಟ್ಕೊಂಡಿದ್ದೀವಿ. ಹಾಗೂ ಔಷಧಗಳನ್ನು ಮತ್ತು ಬೇಕಾಗಿರುವಂಥ ಕನ್ಸ್ಯೂಮೇಬಲ್ಸು, PPE ಕಿಟ್ಟು, ಎವ್ರಿಥಿಂಗ್ ವಿ ಆರ್ ಪ್ರಿಪೇರ್ಡ್. ಈಗ ಕೋವಿಡ್ ಟೆಸ್ಟಿಂಗ್ ಸೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸರಿ, ಪ್ರಮುಖವಾಗಿ ಬೆಳಗಾವಿ ಅಂದ ತಕ್ಷಣ ಮಹಾರಾಷ್ಟ್ರ, ಗೋವಾ ಅಂತಾರಾಜ್ಯದ ಇಂಟರ್ನ್ಯಾಷನಲ್ ಕೂಡ ಬರುವಂಥ ಏರ್ಪೋರ್ಟ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಂಟರ್ನ್ಯಾಷನಲ್ ಕೂಡ ಬರುವಂಥ ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ. ಈ ರೀತಿ ಪೇಷಂಟ್ಗಳು ಕೂಡ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ಬರುವಂಥದ್ದಾಗಿರ್ಬೋದು, ರೆಫರ್ ಆಗಿ ಬರ್ತಾರೆ. ಯಾಕಂದ್ರೆ ಕೋವಿಡ್ ಅಂತ ಬಂತಂದ್ರೆ ಸರ್ಕಾರಿ ವ್ಯವಸ್ಥೆಗೆ ಎಲ್ಲರೂ ಕೂಡ ಚಿಕಿತ್ಸೆಗೆ ಬರುವಂಥದ್ದು. ಸೊ ಸರ್ಕಾರದ ಆದೇಶದಂತೆ ನಾವು ಈಗ ಎಲ್ಲ ಈ ಸಿದ್ಧಪಡಿ ಅನ್ನೋದು ಅದರ ಈ ವಾರ್ಡ್ಗಳನ್ನೆಲ್ಲ ನಾವು ರೆಕಗ್ನೈಸ್ ಮಾಡ್ಕೊಂಡಿದ್ದೀವಿ. ಕೇಸ್ಗಳು ಡಿಟೆಕ್ಟ್ ಆದ್ಮೇಲೆ ಎಲ್ಲಿ ಅಡ್ಮಿಟ್ ಮಾಡಬೇಕು, ಒಂದು ವೇಳೆ ಅವ್ರಿಗೆ ಏನಾರು ರೆಸ್ಪಿರೇಟರಿ ಡಿಸ್ಟ್ರೆಸ್ ಬಂತಂದ್ರೆ ಪರಿಸ್ಥಿತಿ ಅವ್ರಿಗೆ ICUಗಳ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅವ್ರಿಗೆ ಆಕ್ಸಿಜನೇಟೆಡ್ ಬೆಡ್ದು, ಔಷಧಿಗಳು ಹಾಗೂ ಡಾಕ್ಟರ್ಗಳಿಗೆ ಹಾಗೂ ಇನ್ನಿತರ ಸಿಬ್ಬಂದಿಗಳಿಗೆ PPE ಕಿಟ್ ಅಂತೂ ನಮ್ಮ ಕಡೆ ಎಲ್ಲ ತಯಾರಿಯಲ್ಲಿ ನಾವು ಇಟ್ಟಿದ್ದೀವಿ. ಈಗ ಮಾಸ್ಕನ್ನು ಕಡ್ಡಾಯವಾಗಿ 60 ಇಯರ್ಸ್ ಮೇಲ್ಪಟ್ಟ ಇದ್ದವ್ರಿಗೆ ಕಡ್ಡಾಯವಾಗಿ ಮಾಸ್ಕ್ ಹಾಕಿಸ್ಲಿಕ್ಕೆ ನಾವು ಎಲ್ಲರಿಗೆ ಸಲಹೆ ಕೊಟ್ಟಿದ್ದೀವಿ. ನಾವು ಹೆಲ್ಪ್ಲೈನ್ ಸೆಂಟ್ರಲ್ಲಿ ಕೂಡ ನಾವು ಫ್ರೀ ಮಾಸ್ಕನ್ನು ನಾವು 60 ಇಯರ್ಸ್ ಅಬವ್ ಪೇಷಂಟ್ಗಳಿಗೆ ಕೊಡ್ತಾ ಇದ್ದೀವಿ. ಇದು ಏನಂದರೆ ಬೆಳಗಾವಿ ಜಿಲ್ಲೆಯಲ್ಲಿ ಒಂದು ಪ್ರಮುಖವಾಗಿ ಸರ್ಕಾರ ಕೋವಿಡ್ ಏನು ಮುನ್ನೆಚ್ಚರಿಕಾ ಕ್ರಮ ತೆಗೆದುಕೊಳ್ಳುವಂಥ ಸೂಚನೆ ಕೊಟ್ಟಂಥ ಹಿನ್ನೆಲೆ ಒಂದು ಸಿದ್ಧತೆ ಇರ್ತಕ್ಕಂಥ ಬೆಳಗಾವಿ ಬಿಮ್ಸ್ ಆಸ್ಪತ್ರೆಯಲ್ಲಿ ನೀವು ತೋರಿಸ್ತಾ ಇದ್ದೀವಿ. ಆಕ್ಸಿಜನ್ ಏನು ಯಾವುದೇ ರೀತಿಯ ಸಾರಿ ಕೇಸ್ಗಳಿಗೆ ಏನು ಉಸಿರಾಟ ತೊಂದರೆ ಇದ್ದರೆ ಅಂಥವ್ರಿಗೆ ಆಕ್ಸಿಜನ್ ಸಮಸ್ಯೆ ಆಗದಂತೆ ಈಗಾಗಲೇ ಆಕ್ಸಿಜನ್ ವ್ಯವಸ್ಥೆ ಕೂಡ ಇದೆ. ಎಲ್ಲ ರೀತಿಯ ವ್ಯವಸ್ಥೆಗಳು ಏನು ಕೋವಿಡ್ ಮೊದಲ ಅಲೆ, ಎರಡನೇ ಅಲೆಯಲ್ಲಿ ಯಾವ ರೀತಿ ಹಂತವಾಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸಲಾಗಿತ್ತು ಅವೆಲ್ಲವೂ ಕೂಡ ಈಗ ಆ್ಯಕ್ಟಿವ್ ಮಾಡಿದ್ದಾರೆ. ಅದರ ಜೊತೆಗೆ ಏನಂದರೆ ಪ್ರಮುಖವಾಗಿ ಕೋವಿಡ್ ಟೆಸ್ಟಿಂಗ್ ಕೂಡ ಈಗ ಏನು ಅದು ಕೂಡ ಈಗ ಮಾಡ್ತಿರ್ತಕ್ಕಂಥದ್ದು. ಇದು ಕೇವಲ ಬೆಳಗಾವಿ ಬಿಮ್ಸ್ ಆಸ್ಪತ್ರೆ ಅಲ್ಲ, ಬೆಳಗಾವಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ 18 ಏನು ಮತಕ್ಷೇತ್ರಗಳದಾವೆ. ಅಂದರೆ 15 ತಾಲೂಕುಗಳು, 15 ತಾಲೂಕುಗಳು ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಈಗಾಗಲೇ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಾಡ್ತಾಯಿದ್ದಾರೆ. ಸ್ಥಳೀಯವಾಗಿ ತಪಾಸಣೆ ಮಾಡ್ತಾಯಿದ್ದಾರೆ. ಮತ್ತು ಎಲ್ಲ ಒಂದು ಔಷಧಿ ಅಂಗಡಿಗಳಿಗೆ ಕೂಡ ಯಾರಿಗೂ ಕೂಡ ವೈದ್ಯರ ಚೀಟಿ ಇಲ್ಲದೆ ಒಂದು ಔಷಧಿಯನ್ನು ಕೊಡದಂತೆ ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಗಡಿ ಜಿಲ್ಲೆ ಬೆಳಗಾವಿ ಕೂಡ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಜೊತೆಗೆ 60 ವರ್ಷ ವಹಿಸುವಂಥ ಕೆಲಸವನ್ನು ಈಗಾಗಲೇ ಸರ್ಕಾರದ ಸೂಚನೆಯಂತೆ ಅಧಿಕಾರಿಗಳು ಮಾಡ್ತಾರೆ. ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ್ಗಸಿ, TV5 ಬೆಳಗಾವಿ.